ಫೋನಿಂದ ಕ್ಯಾಪ್ಕಟ್ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಆದರೆ ಆಗ್ತಾ ಇಲ್ವಾ? ಆ್ಯಂಡ್ ನೀವು ಯೂಸ್ ಮಾಡ್ತಿರೋದು ಐಫೋನ್. ಹಾಗಾದರೆ ಬನ್ನಿ ಹೇಗೆ ಕ್ಯಾಪ್ಕಟ್ನ ಐಫೋನಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ಪಟ್ಟಂತ ಹೇಳ್ಕೊಡ್ತೀನಿ. 100% ವರ್ಕ್ ಆಗುತ್ತೆ. ಅದಕ್ಕೂ ಮೊದಲು ವೀಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಶೇರ್ ಮಾಡಿ. ಫಸ್ಟ್ ನೀವು ಆ್ಯಪ್ ಸ್ಟೋರ್ನ ಓಪನ್ ಮಾಡಿ, ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ನೇಮ್ ಆ್ಯಂಡ್ ನಂಬರ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟ್ರಿ ಆ್ಯಂಡ್ ರೀಜನ್ ಏನಿದೆ ಅದರೊಳಗಡೆ ನೀವು ಹೋಗ್ಬಿಟ್ಟು ಆಸ್ಟ್ರೇಲಿಯಾನ ಸೆಲೆಕ್ಟ್ ಮಾಡಿ. ಆಸ್ಟ್ರೇಲಿಯಾ ಸೆಲೆಕ್ಟ್ ಮಾಡಿ ಆದಮೇಲೆ ಒಂದು ಪಾಪಪ್ ಬಟನ್ ಬರುತ್ತೆ, ಅಲ್ಲಿ ಎಗ್ರಿನ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ತೋರಿಸುತ್ತೆ, ಅದರೊಳಗಡೆ ನನ್ನಂತ ಸೆಲೆಕ್ಟ್ ಮಾಡಿ, ನಿಮ್ಮ ನೇಮ್ನ ಹಾಕಿ, ಸ್ಟ್ರೀಟು ಮತ್ತು ಪೋಸ್ಟಲ್ ಕೋಡ್ ಏನಿದೆಯಲ್ಲ ಇಲ್ಲಿ ನಾನು ಏನೇನು ಎಂಟರ್ ಮಾಡ್ತೀನಿ ಅದನ್ನು ಎಂಟರ್ ಮಾಡಿ. ಇದನ್ನು ಸೇವ್ ಮಾಡಿ ಸರ್ಚ್ ಬಾರ್ಗೆ ಹೋಗಿ ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿ ಆದಮೇಲೆ ನಿಮಗೆ ಅಲ್ಲಿ ಕ್ಯಾಪ್ಕಟ್ ಅಪ್ಲಿಕೇಶನ್ ಶೋ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಒಂದ್ಸಲ ಓಪನ್ ಮಾಡಿ ನೋಡಿ ಓಪನ್ ಆಗ್ತಿದೆಯಾ ಅಂತ. ಅವೆಲ್ಲ ಆದಮೇಲೆ ಮತ್ತೆ ನೀವು ನಿಮ್ಮ ಕಂಟ್ರಿ ಏನಿದೆಯಾ ರೀಜನನ್ನು ಅದನ್ನು ಇಂಡಿಯಾಗೆ ಸ್ವಿಚ್ ಬ್ಯಾಕ್ ಮಾಡ್ಕೊಳ್ಳಿ. ಈಗ ನೀವು ಕ್ಯಾಪ್ಕಟ್ನ ಯೂಸ್ ಮಾಡಬೇಕು ಅಂತ ಅಂದರೆ ಒಂದು VPN ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. VPN ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿ ಸಲ ಕ್ಯಾಪ್ಕಟ್ ಓಪನ್ ಮಾಡೋ ಮೊದಲು VPN ಅನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡೇ ಕ್ಯಾಪ್ಕಟ್ನ ಓಪನ್ ಮಾಡಿ, ಆವಾಗ ವರ್ಕ್ ಆಗುತ್ತೆ. ಹಾಗೆಯೇ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡೋಕ್ಕೆ ಮರಿಬೇಡಿ ಆಯಿತಾ.